ಗಣಸಿ ಗಣಸಿ ನಾಗರಾಜಣ್ಣ ಅಂತ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ರಾಮಚಂದ್ರ ವನಕಮಾನಹಳ್ಳಿ ಎಪಿಎಂಸಿ ಮಾಜಿ ನಿರ್ದೇಶಕ. ನಮ್ದು ಸಿಟ್ಟಿಗಪ್ಪು ಮಾಜಿ ಎಪಿಎಂಸಿ ಅಧ್ಯಕ್ಷ. ಆಗ್ರೋಬಾಬು ಅಂತ ನನ್ನ ಹೆಸರು ಪೂರ್ಣಚಂದ್ರ ಅಂತ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಲಾಳಂಕೆರೆ. ಸರ್, ನನ್ನ ಹೆಸರು ಪರಮೇಶ್ ಅಂತ ಹೇಳಿ, ನಾಳಿಕೆರೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಈಗ ಯಾರು ಮಾತಾಡೋದು? ಈಗ ನಾಳಿಕೆರೆ ಮಾರಿಕಾಂಬಾ ದೇವಸ್ಥಾನದ ಅಂತ ನೀವು ವಿಚಾರವಾಗಿ ಯೋಗೀಶು ಮತ್ತು ಗ್ರಾಮದವರು ಅಲ್ಲಿಗೆ ನಾಳಿಕೆರೆ ಗ್ರಾಮದಲ್ಲಿ ದೇವಸ್ಥಾನದ ವಿಚಾರವಾಗಿ ಸಂತೋಷ ಮತ್ತು ನಮಗೆ ದುಡ್ಡಿನ ವ್ಯವಹಾರಕ್ಕಾಗಿ ನಮ್ಮ ಅವರಲ್ಲಿ ದುಡ್ಡಿನ ವ್ಯತ್ಯಾಸಗಳು ಆಗಿ ಗ್ರಾಮದಲ್ಲಿ ನನ್ನನ್ನು ಕೊಟ್ಟಿರೋದು. ಈ ಸಂತೋಷ್ ಅವರು ಗ್ರಾಮಕ್ಕೆ ಬಂದು ದೇವಸ್ಥಾನ ಮಾರಿಕಮ್ಮ ದೇವಸ್ಥಾನಕ್ಕೆ ಗ್ರಾಮದಲ್ಲಿ ನಿಂತು 10 ಲಕ್ಷನ ಈ ದೇವಸ್ಥಾನಕ್ಕೆ ಕೊಡ್ತೀನಿ ಅಂತ ಹೇಳಿದ್ರಂತೆ. ಆಮೇಲೆ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ ಮೇಲೆ ಗ್ರಾಮದವರು ಅಲ್ಲಿ ವೇದಿಕೆ ದೇವಸ್ಥಾನದ ಉದ್ಘಾಟನೆ ಸಮಾರಂಭದಲ್ಲಿ ಆ ದುಡ್ಡನ್ನ 10 ಲಕ್ಷನ ಎಲ್ಲಪ್ಪ ತಂದುಕೊಡ್ಲಿಲ್ಲ ಅಂತ ಯೋಗೀಶ್ವರ ಗ್ರಾಮದವರು ಹೇಳಿದ್ದಾರೆ. ಆವಾಗ ಅವರು ಇಲ್ಲ ನಮಗೆ ಕೊಟ್ಟಿರೋದೇ 4 ಲಕ್ಷ 10 ಲಕ್ಷ ಕೊಟ್ಟಿಲ್ಲ ಅಂತ ಅಂದ ಮೇಲೆ ಗ್ರಾಮದವರು ಎಲ್ಲರೂ ಯೋಗೀಶ ಮೇಲೆ ಅಪನಂಬಿಕೆ ಹಾಕಿದ್ದಾರೆ. ಇವನು ಕೊಟ್ಟಿದ್ದೇನೆ ದುಡ್ಡು ಈಶ್ಯ ಬಂದು ನಮಗೆ ಕೊಟ್ಟಿಲ್ಲ ಅಂತ ಹೇಳಿ ಗ್ರಾಮದವರೆಲ್ಲರೂ ಮೇಲೆ ಯಾವಾಗೆಲ್ಲ ಕೇಳಿದ್ರು ಅದು ಸಂತೋಷನ ಹತ್ರ ಹೋಗಿ ಇವರು ವಿಚಾರ ಮಾಡಿದ್ದಾರೆ. ಗುಡಿಗೌಡರು ಎಲ್ಲ ವಿಚಾರ ಮಾಡಿದಾಗ ಹೌದು ನಾನು 4 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. 4 ಲಕ್ಷ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಅಲ್ಲ 10 ಲಕ್ಷನ ಕೊಟ್ಟಿದ್ದೀವಿ ಅಂತ ಸಂತೋಷ್ ಅವರು ಹೇಳಿದ್ದಾರೆ. ಆಮೇಲೆ ಮತ್ತೆ ಇದು 10 ಲಕ್ಷ ಕೊಟ್ಟಿದ್ರು ಇಲ್ಲೋ ಅನ್ನೋದಕ್ಕೆ ಯಾರಿದ್ರು, ಏನು ಸಾಕ್ಷಿ ಆಧಾರ ಏನು ಅಂತ ಹೇಳೋ ವಿಚಾರದಲ್ಲಿ ಆಯ್ತು ದೇವಸ್ಥಾನ ಹತ್ರ ನಾನು ಬರ್ತೀನಿ, ಸತ್ಯನ ನಾನು ಮಾಡ್ತೀನಿ, ಅವನು ಸತ್ಯ ಮಾಡ್ಲಿ ಅಂತೇಳಿ ಸಂತೋಷ್ ಅವರು ಗ್ರಾಮಕ್ಕೆ ತಿಳಿಸಿದ್ದಾರೆ. ಗ್ರಾಮದವರು ಅವಾಗ ದೇವಸ್ಥಾನ ಮುಂಭಾಗದಲ್ಲಿ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರಿಗೆ ಕರೆದು ಅಲ್ಲಿ ಆ ದೇವಸ್ಥಾನದ ಮುಂದೆ ಪಂಚಾಯತ್ಗೆ ಇಡಬೇಕು ಅಂತ ಹೇಳಿ ಎಲ್ಲರಿಗೂ ಹೇಳಿದ್ದಾರೆ. ನಮಗೆ ತಿಳಿಸಿದ್ರು, ಬನ್ನಿ ಹಿಂಗೆ ಸಂತೋಷ ಮತ್ತು ಯೋಗೀಶ್ವರ್ ಮಧ್ಯೆ ಈ ತರ ದುಡ್ಡಿನ ವ್ಯವಹಾರ ಇದೆ, ಈ ತರ ವ್ಯತ್ಯಾಸಗಳಾಗಿದ್ದಾವೆ, ಬನ್ನಿ ಅದೇನು ದೇವಸ್ಥಾನದ ವಿಚಾರ ಅದೇನು ನೋಡೋಣ ಅಂತಂದ್ರೆ ನಾವು ಆ ಜಾಗಕ್ಕೆ ಹೋದು. ಗ್ರಾಮದವರೆಲ್ಲರೂ ಸೇರಿ ಆಮೇಲೆ ಗಲಾಟೆ ಗದ್ದಲುಗಳು ಆಗೋದು ಬೇಡ, ನಮ್ಮ ಬಾಬಣ್ಣವರೇ ಆ ಊರಿಗೆ ಮುಖಂಡರು ಅವರೇ ಅಲ್ಲಿ ಹೇಳಿದರು ಗಲಾಟೆ ಗದ್ದಲಲ್ಲಿ ನಮ್ಮೂರಲ್ಲಿ ಆಗಬಾರ್ದು, ಆದ್ರೆ ಶಾಂತಿಯುತವಾಗಿ ನಡಿಬೇಕು, ಸತ್ಯ ಏನು ಅಂತ ಹೌದು ಅಲ್ವೋ 10 ಲಕ್ಷ ಕೊಟ್ಟಿದ್ದಾರೋ ಹೌದು ಅಲ್ವೋ ಅಂತ ತಿಳ್ಕೋಬೇಕು, ಎಲ್ಲರೂ ಶಾಂತಿಯಿಂದ ಮಾತಾಡ್ಬೇಕು ಅಂತ ಅವರು ಬಾಬಣ್ಣವ್ರು ಹೇಳಿದ್ರು. ನಾವು ಅದೇ ತರವಾಗಿ ನಮ್ಮನ್ನು ಅಧ್ಯಕ್ಷರು ಮಾಡಿದ್ರು. ಅದೇ ತರವಾಗಿ ಗ್ರಾಮದವ್ರಿಗೆಲ್ಲರಿಗಿವೆ ನೋಡಪ್ಪ, ಏನೇ ಮಾತಾಡ್ಬೇಕಾದ್ರು ನಮ್ಮನ್ನ ಕೇಳಿ ಇದು ಮಾಡಿ ಗಲಾಟೆ ಗದ್ದಲಾಗಬಾರ್ದು, ಇಂಥವೆಲ್ಲ ಆದಾಗ ಸುಮ್ಮನೆ ಊರಿಗೆ ಬಂಧುಗಳಾಗ್ತವೆ, ಆಗ್ಬಾರ್ದು ಅಂತ ನಾವೇ ಅಲ್ಲಿ ಹೇಳಿದ್ವಿ. ಆವಾಗ ನಾವು ಗ್ರಾಮದವ್ರಿಗೆ ಹೇಳಿದ್ವಿ. ಹೌದು ಮಾಡಿದ್ರು. ಯೋಗೇಶ್ವರ ಇವರಲ್ಲ, ಸಂತೋಷ್ ಅವರಲ್ಲ, ಯೋಗೇಶ್ವರ್ ಇನ್ವೈಟ್ ಮಾಡಿದ್ರು. ಹೌದು ಮಾಡಿದ್ರು ಅಧ್ಯಕ್ಷರಾದ ಗ್ರಾಮಕ್ಕೆ ಲಾಳಂಕೆರೆ ಗ್ರಾಮಕ್ಕೆ ನಾಗರಾಜನವರು ಬಂದು, ನಾನು ಆ ಟ್ರಸ್ಟಿ ಅಧ್ಯಕ್ಷ ಆಗ್ರೋಬಾಬು ಅಂತ ಹೇಳಿ ಹಿರಿಯರು ಅಂತ ಬಂದ ಮೇಲೆ ನಾವೇನ್ ಮಾಡಿದ್ವಿ, ಇವ್ರನ್ನ ಕರೆದ್ಬಿಟ್ಟು ಚಾಪೆ ಹಾಕಿ ಕೂರಿಸಿ ದೇವಸ್ಥಾನದ ಅಂಗಳದಲ್ಲಿ ಪ್ರಾರಂಭ ಮಾಡಿದ್ವಿ ಪಂಚಾಯತಿನ. ಊರಿನ ಹಿರಿಕರೆಲ್ಲ ಇದ್ರು, ಆಮೇಲೆ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರುಗಳಿಗೆ ಅವ್ರನ್ನೇ ಸಂತೋಷವನ್ನೇ ಫೋನ್ ಮಾಡಿದ್ದಾನೆ, ಯೋಗೇಶ್ವರನ ಫೋನ್ ಮಾಡಿದ್ದಾನೆ. ಅಲ್ಲಿ ಬಂದಿರ್ತಕ್ಕವರೆಲ್ಲ ಒಂದೇ ಪಾರ್ಟಿಯವರು ಅವ್ರವರಲ್ಲಿ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗಿ ಒಂದ್ ಕಡೆ ಬಂದು ಸೇರಿದ್ರು. ಇವ್ರಿಗೆ ಆ ವಿಚಾರ ಗೊತ್ತಿಲ್ಲ. ಬಂದು ನಾನು ಕೇಳಿದೆ, ನಾನ್ ಕರೆದೆ ಇವ್ರನ್ನ, ಆಚೆ ಕಡೆ ನಿಂತಿದ್ರು, ಬನ್ನಿ ಏನಾಗ್ತದೆ ಒಳಗಡೆ ಕೂತ್ಗಳಿಂದ ಕೂರಿಸ್ಬಿಟ್ಟು ಅದಾದ್ಮೇಲೆ ಕೂರಿಸ್ಬಿಟ್ಟು ಇರೋ ವಿಚಾರನ ಸತ್ಯತೆ ಏನಿದೆ ಅದನ್ನ ಪರಿಶೀಲನೆ ಮಾಡಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಅಧ್ಯಕ್ಷ ವಹಿಸಿದ್ವಿ.
ಅಧ್ಯಕ್ಷತೆಯನ್ನು ವಹಿಸಿದ್ಮೇಲೆ ಮಾತುಕತೆ ಇವ್ರು ಶುರು ಮಾಡಿದ್ರು. ಅದಕ್ಕಿಂತ ಮುಂಚೆ ಏನಾಗಿದೆ ಅಂತಂದ್ರೆ ಗ್ರಾಮಸ್ಥರು ಈ ವಿಚಾರವಾಗಿ ಬೇರೆಯವ್ರಿಗೆ ಯಾರಿಗೂ ಹೇಳಿರ್ಲಿಲ್ಲ, ನಮಗೂ ಕೂಡ ಹೇಳಿರ್ಲಿಲ್ಲ. ಪಂಚಾಯತಿ ಇದೆ ಬನ್ನಿ ಸತ್ಯ ಪ್ರಮಾಣ ಬರ್ತಾ ಇದಾರೆ ಅಂತ ಹೇಳಿದ್ಮೇಲೆ ನಾವು 11:30 ಸ್ನಾನ ಮಾಡ್ಕೊಂಡು ದೇವಸ್ಥಾನದಲ್ಲಿ ಬಂದಿದ್ವಿ. ಅದರಿಂದ ಮುಂದಿನ ವಿಚಾರಗಳನ್ನ ಇವ್ರಿಗೇನೆ ಅಧ್ಯಕ್ಷತೆಯನ್ನ ವಹಿಸಿ ಇವ್ರನ್ನ ಮುಂದುವರೆದ ಭಾಗನ ಇವ್ರಿಗೆ ಕೇಳ್ಕೊಂಡಾಗ ಅವನಲ್ಲಿ ಸತ್ಯಾಸತ್ಯತೆ ಬರಲಿಲ್ಲ. ನಾವು ಗ್ರಾಮದಲ್ಲಿ ದೇವಸ್ಥಾನದ ಬಗ್ಗೆ ಹೇಳಿದ್ವಿ, ನಮ್ಮೂರಲ್ಲಿ ಸತ್ಯ ಪ್ರಾಮಾಣಿಕವಾಗಿ ಆಣೆ ಪಾಣೆ ಏನು ಮಾಡಬಾರ್ದು. ಹೊರಗಿನ ಊರಿಂದ ಬಂದಿದ್ರೆ ಎಲ್ಲರಿಗೂ ಗೌರವ ಕೊಡ್ತೀವಿ, ನೀವು ನಮ್ಮೂರಿನ ಪಂಚಾಯತ್ ಏನಿದೆ 2 ವಾಕ್ಯದಲ್ಲೇ ಮುಗಿಬೇಕು. ಕೊಟ್ಟಿದೀವಿ, ಕೊಟ್ಟಿಲ್ಲ, ಬೇರೆ ಊರಿನ ನಮ್ಗೆ ವಿಚಾರಗಳು ಬೇಡ, ಇದರಲ್ಲಿ ಮೂಗ್ ತೋರ್ಸಕ್ಕೆ ಯಾರು ಬರಬಾರ್ದು ಮಧ್ಯದವರು ಅಂತ ಹೇಳಿ ಇವ್ರಿಗೆ ಅಧ್ಯಕ್ಷತೆ ಬಿಟ್ವಿ ಅಷ್ಟೇ. ಅಧ್ಯಕ್ಷ ಬಿಟ್ಟಾದ್ಮೇಲೆ ಇವ್ರು ವಿಚಾರಿಸಿದ್ರು, ನಾಗರಾಜಣ್ಣವರು ಯಾವಾಗ ಕೊಟ್ವಿ ಎಲ್ಲಿ ಕೊಟ್ವಿ ಅಂತೆಲ್ಲ ವಿಚಾರ ಮಾಡಿದಾಗ ಅವರಲ್ಲಿ ಸತ್ಯ ಬರ್ಲಿಲ್ಲ. ಆಮೇಲೆ ಅವರು ಪ್ರಮಾಣ ಮಾಡ್ತೀವಿ, ಆಣೆ ಮಾಡ್ತೀವಿ, ನಾವು ಕರ್ಪೂರ ತಂದ್ಕೊಡಿ, ನಾನ್ ಕೊಟ್ಟಿರೋ ಸತ್ಯ ಅಂತೆಲ್ಲ ಅಂದ್ರು ಸಂತೋಷ್ ಅವರು. ನಾನು ಹೇಳ್ದಕ್ಕೆ ಸಂತೋಷ್ ಅವ್ರೆ ಸುಮ್ಮನೆ ಇಲ್ಲದೆಲ್ಲ ನುಡಿಬೇಡಿ, ನಾವು ಗ್ರಾಮದಲ್ಲಿ ಎಲ್ಲ ಒಗ್ಗಟ್ಟಾಗಿದ್ವಿ, ಈ ವಿಷ ಬೀಜನ ಬಿತ್ತಿ ಒಬ್ರಿಗೊಬ್ರಿಗೆ ಇಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ ಹೇಳಿ ಅವ್ರಿಗೆ ಹೇಳ್ದೆ. ಅದಾದ್ಮೇಲೆ ಇವ್ರು ಹೇಳಿ ನಾಗರಾಜಣ್ಣವರು ಏನ್ ನಡೀತು ಅಂತ ಆಮೇಲೆ ನಾನು ಮುಂದುವರ್ಸ್ತೀನಿ. ಆಮೇಲೆ ಶುರು ಮಾಡಿದೆ. ಸಂತೋಷ್ ಅವ್ರನ್ನ ಕೇಳಿದ್ರು, ಇಲ್ಲ ಅವನ್ನೇ ಕೇಳಿ ಯೋಗೇಶನ, ಇಬ್ರು ಉಭಯ ಪಾಠಗಳು ಮುಂದೆ ಇದ್ದೀರಿ, ಯಾರೊಬ್ರು ಫಸ್ಟ್ ಹೇಳಿ ಅಂತಂದಾಗ ನಾವು ಸಂತೋಷ್ ಅವ್ರನ್ನ ವಿಚಾರ ಮಾಡಿದ್ವಿ. ಅವ್ರು ಹೇಳಿದ್ರು, ಈ ರೀತಿಯಾಗಿ ನಾನು 10 ಲಕ್ಷ ನಾನು ಕೊಟ್ಟಿರೋದು ಸತ್ಯ, 10 ಲಕ್ಷ ನಾನು ಕೊಟ್ಟಿದ್ದೀನಿ. ಆಮೇಲೆ ನಾವೇನು ಹೇಳಿದು, 10 ಲಕ್ಷ ಕೊಟ್ಟಿರೋದಕ್ಕೆ ಗ್ಯಾರಂಟಿ ಏನು ಸಂತೋಷ್ ಅಣ್ಣರೇ ಅಂತ ಹೇಳಿದ್ರು. 10 ಲಕ್ಷ ನಾನು ಕೊಟ್ಟದಿಟ್ಟು ನಾನು ಸತ್ಯ ಮಾಡ್ತೀನಿ ಅಂತ. ಸತ್ಯ ಪ್ರಮಾಣಕ್ಕೆ ನಾವೆಲ್ಲ ಪಂಚಾಯತ್ ಗ್ರಾಮದ ಸತ್ಯ ಪ್ರಮಾಣ ನಾವು ಮಾಡ್ಸೋದು ಬೇಡ. ಇಲ್ಲಿ ಸತ್ಯ ಏನು ಅಂತ ನ್ಯಾಯ ಕೊಟ್ಟಿರೋದು ಹೌದೋ ಇಲ್ಲೋ ಅನ್ನೋದಕ್ಕೆ ನಾವು ಇಷ್ಟಕ್ಕೆ ಮಾತ್ರ ನಾವು ಇಲ್ಲಿ ಇದು ಮಾಡ್ತೀವಿ. ಸಾಕ್ಷ್ಯಾಧಾರ ಆಧಾರದ ಮೇಲೆ ಏನಿದೆ ಅಂತ ನಾವು ನೋಡ್ತೀವಿ. ಹೇಳಿ ನೀವು ಮುಂದೆ. ನಾನು ಇಲ್ಲ, ನಾನು 10 ಲಕ್ಷ ನಾನು ಕೊಟ್ಟಿದ್ದೀನಿ. ಎಲ್ಲಿ ಕೊಟ್ರಿ? ಮನೇಲಿ ಕೊಟ್ಟಿದ್ದೀನಿ. ಮನೆಯಲ್ಲಿ ಯಾರಿದ್ರು? ಯಾರು ಇರ್ಲಿಲ್ಲ. ಯಾರು ಇಲ್ಲದೆ ನೀವು ಒಬ್ಬರ ಕೈಲಿ ಯಾಕೆ ಕೊಟ್ರಿ? ಟೈಮಿಂಗ್ಸ್ 11 ಗಂಟೆ, 11 ಗಂಟೆಯಿಂದ 1 ಗಂಟೆ ಟೈಮಿಂಗ್ಸ್. ಇಷ್ಟೊತ್ತಾಗ ನಾನು ಕೊಟ್ಟು ಎಷ್ಟು ಗಂಟೆಯಿಂದ ಕೇಳಿದೆ. ಇಷ್ಟೊತ್ತ ನಾನು 11 ಗಂಟೆ ಎಲ್ಲ ಕಡೆ 12 ಗಂಟೆ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಯಾರಿದ್ರು? ಯಾರು ಇರಲಿಲ್ಲ. ನಿಮ್ಮ ಆಫೀಸ್ ಒಳಗೆ ಒಬ್ರು ಇರ್ಲಿಲ್ವಾ ಅಂತ ಕೇಳಿದೆ. ಯಾರು ಇರ್ಲಿಲ್ಲ ಅಂತ. ಹೇಳ್ರಿ, ಹೇಳಪ್ಪ ಯೋಗೀಶು ಅಂತ. ಇಲ್ಲ, ಅವರು ಕೊಟ್ಟದೆ 4 ಲಕ್ಷ. ಯಾರ್ಯಾರು ಹೋಗಿದ್ರಿ? ಗುಡಿಗೌಡ್ರು, ನಾವು ಊರಿನ ಇನ್ನೊಂದು ದೇವ್ ಅಂತ ಹೇಳಿ ಸತೀಶ ಮಗ 4 ಜನ ಹೋಗಿದ್ದು. ಅಲ್ಲಿ ಹೋದಾಗ ಏನಂದ್ರು, ಒಪ್ರಿ ಅಂಗಡಿ ಶಿವಣ್ಣರಿಗೆ ಹೇಳಿದ್ನಿ ಹೋಗಿ ಅಂತ ಅಂದ್ರು. ನಾವಲ್ಲಿ 4 ಜನ ಅಲ್ಲಿ ಹೋದು. ಯೋಗೇಶ್ ಹೇಳಿದ ಮಾತು, 4 ಜನ ನಾವು ಅಲ್ಲಿ ಹೋದಾಗ ಶಿವಣ್ಣರು ಅವ್ರಿಗೆ ಫೋನ್ ಮಾಡಿದ್ರು ಸಂತೋಷ್ ಅವ್ರಿಗೆ. ಅವಾಗ ಕೊಟ್ಕಳ್ಸಯ್ಯ ಅಂತ ಹೇಳಿದ್ರು. 5 ಲಕ್ಷ ಅಂತ ಹೇಳಿದ್ರಂತೆ. ಅಲ್ಲಿ ಅವರು 4 ಲಕ್ಷ ಹೇಳಿದ್ರು ಸಂತೋಷ್ ಅಣ್ಣ ಅಂತ ಹೇಳಿದ್ರು. 4 ಲಕ್ಷ ಕೊಟ್ಟರು. ಸಂಜೆ 4 ಲಕ್ಷ ಕೊಟ್ಟರು. 4 ಲಕ್ಷ ಏನೇ ಕೊಟ್ಟಿರೋದಕ್ಕೆ ಗ್ಯಾರಂಟಿ ಏನು ಅಂತ ಕೇಳಿದ್ರು. ಶಿವಣ್ಣರು ಇದಾರೆ ಎಂದು. ಶಿವಣ್ಣರು ಕರ್ಸಿದ ಮೇಲೆ ಶಿವಣ್ಣರು ಬಂದ್ರು. ಶಿವಣ್ಣರೇ, ನೀವು ಎಷ್ಟು ದುಡ್ಡು ಕೊಟ್ರಿ ಯೋಗೀಶ್ಗೆ ದುಡ್ಡು ಅಂತ ಕೇಳಿದ್ರು. 4 ಲಕ್ಷ. ಯಾರು ನಿಮ್ಮನ್ನು ಕೊಡುತ್ತೆ ಹೇಳಿದ್ದವರು? ಇದ್ರಿಗೆ ಇದ್ರು ಸಂತೋಷ್ ಅಣ್ಣರೇ ಕೊಡಿತೆ ಹೇಳಿದ್ರು ಅಂತ ಹೇಳಿದ್ರು. ಅವರು ಶಿವಣ್ಣರು ಈ ಮಾತು ಹೇಳಿದ್ರು. ನಿಲ್ಸಿ ಅಂತ ಹೇಳಿ, ನೋಡಿ ಸಂತೋಷರೇ, ಇಲ್ಲಿ ಇವರೇ 4 ಲಕ್ಷ ಇವರು ಹೇಳಿದ್ರು, ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಶಿವಣ್ಣರು. ಇದಕ್ಕೆ ನೀವೇನು ಹೇಳ್ತೀರಾ? ಅದು 4 ಲಕ್ಷ ಅಲ್ದಲೆ ನಾನು ಬೇರೆ 10 ಲಕ್ಷ ಮನೇಲೆ ಕೊಟ್ಟಿದ್ದೀನಿ. ಆಗ ಅದು 4, ಇದು 10, 14 ಲಕ್ಷ ಆತಲ್ರಿ. 14 ಲಕ್ಷ ಹೆಂಗ್ ಕೊಟ್ರಿ? ಊರಲ್ಲಿ ಒಪ್ಕೊಂಡಿರೋದು ನೀವು 10 ಲಕ್ಷ, 14 ಲಕ್ಷ. ಅದು 10 ನಿಮಿಷ ಆದ್ಮೇಲೆ ಅವ್ರು ಮತ್ತೆ ಇನ್ನೊಂದು ಹೇಳಿದ್ರು, ಇವ್ರದ್ದು ನಮ್ದು ವ್ಯತ್ಯಾಸ ಇದೆ. ಅವರು ಕಸಬಾಗೆ ವಹಿಸಿದ್ದೀನಿ ಶಿವಣ್ಣವ್ರು, ಕೊಗ್ರಿಮಟ್ಟಿ ಶಿವ ಅವ್ರನ್ನ ಕಸಬಾಗ್ ವಹಿಸಿದ್ದೆ. ಅವ್ರು ಕೊಟ್ಟಿರ್ಬೋದು, ಯಾವ ವಿಚಾರವಾಗಿ ಅವ್ರು ಕೊಟ್ಟರು ಗೊತ್ತಿಲ್ಲ ನನಗೆ. ಇವರು ನನ್ನ ಮೇಲೆ ಇವಾಗ ಬೇಕು ಅಂತ ನನ್ನ ಮೇಲೆ ಇವರು ಪಿತೂರಿ ಹೂಡಿದ್ದಾರೆ ಶಿವ ಅವರು. ಈ 4 ಲಕ್ಷಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಕೊಟ್ಟಿರೋದು ನಿಜವಾಗಿ ಕೊಟ್ಟಿದ್ದಾರೆ. ಇವ್ರು ಇಸ್ಕೊಂಡು ಬಂದಿದ್ದಾರೆ. ಕರೆಕ್ಟ್ ಆಗಿ 5:30 6 ಗಂಟೆ ನಮ್ಮ ಗ್ರಾಮಕ್ಕೆ ಗುಡಿಗೋಡಿಗೂ ಕೊಟ್ಟಿದ್ದಾರೆ. ಅದು ಸತ್ಯಾಸತ್ಯತೆ ಆಯ್ತು. ಇವ್ರದ್ದು ಇನ್ನೊಂದು ಏನ್ ವಿಚಾರ ನನಗೆ ಇಲ್ಲಿ ಕ್ಲಾರಿಫಿಕೇಶನ್ ಏನ್ ಸಿಗುತ್ತೆ ಅಂತಂದ್ರೆ,
ನಿಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಇವರು ಅವತ್ತ ಸಂತೋಷ್ ಅವರು 12ರಿಂದ 1 ಗಂಟೆಗೆ ಬೆಂಗಳೂರಲ್ಲಿ ಇದ್ದಾರೆ. ಆಮೇಲೆ ಅದಾದ್ಮೇಲೆ ಯೋಗೇಶ್ನು ಕೂಡ ನಮ್ಮ ಗ್ರಾಮದಲ್ಲೇ ದೇವಸ್ಥಾನ ಓಪನ್ ಇದೆ. ಅವತ್ತ ಅವನು ಕೂಡ ಅಲ್ಲೇ ಇದ್ದಾನೆ. ಅವನು ಇಲ್ಲಿಗೆ ಬಂದಿಲ್ಲ. ಹಂಗಾಗಿ ಅವನಿಗೆ ಸದ್ಯ ಗೊತ್ತಾಗುತ್ತಲ್ವಾ, ಅಲ್ಲಿ ಅವನು ಬಂದು ಇಲ್ಲ, ಇವ್ರು ದುಡ್ಡು ಕೊಟ್ಟಿಲ್ಲ, ಇವ್ನು ಬೆಂಗಳೂರಲ್ಲಿ ಇದ್ದಾನೆ ಅಂತ. ರಾತ್ರಿ 9:30 10 ಗಂಟೆಗೆ ನಮ್ಮ ಗ್ರಾಮಕ್ಕೆ ದೇವಸ್ಥಾನ ಉದ್ಘಾಟನೆ ಟೈಮಿಗೆ ಕರೆಕ್ಟ್ ಆಗಿ ಬಂದಿದ್ದಾರೆ ಸ್ಟೇಜ್ಗೆ. ಅಲ್ಲಿವರೆಗೂ ಸಂತೋಷ್ ಅವರು ಬೆಂಗಳೂರಲ್ಲೇ ಇದ್ದಾರೆ. ಬೆಂಗಳೂರಿಂದಾನೇ ಸೇದೋ ನೇರವಾಗಿ ಬಂದಿದ್ದಾರೆ. ಅವತ್ತು ಅವರು ಊರಲ್ಲಿಲ್ಲ ಅಂತ ಇಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀನಿ. ನಾವಿಲ್ಲಿ ಬಂದಿರೋ ಉದ್ದೇಶ ಏನು ಅಂದ್ರೆ, ಇಲ್ಲಿ ಪಕ್ಷ ಪಾರ್ಟಿ ವಿಚಾರಗಳು ಬಂದ್ಬಿಟ್ಟಿದ್ದಾರೆ. ಪಕ್ಷ ಪಾರ್ಟಿ ಜಾತಿ ಈ ವಿಚಾರ ಬಂದಿದೆ. ನಾನು ಅಲ್ಲೇ ಹೇಳಿದೆ ಸಂತೋಷ್ ಅಣ್ಣರಿಗೆ, ಇದು ಪಕ್ಷ ಪಾರ್ಟಿ ನ್ಯಾಯ ಅಲ್ಲ, ಇದು ಪಂಚಾಯತಿ ಅಲ್ಲ. ಇಲ್ಲಿ ಅಲ್ಲಿ ಸೇರಿದ್ದಾರೆ ಯಾರು, ಕಾಂಗ್ರೆಸ್ನವ್ರು ಮಾತ್ರ ಅಲ್ಲ, JDS-ನವರಿಗೆ ಚಿಕನ್ ಸಿ ಪುಟ್ಟಣ್ಣ, ಕುಮಾರಣ್ಣ, ಆ ಗಂಗಾಧರು, ಕೇಶವಣ್ಣ, ನಮ್ಮ ಶೇಖರಣ್ಣ ಎಲ್ಲ ಹೊರಗಡೆ, ಎಲ್ಲ ದೇವಸ್ಥಾನ ಹೊರಗಡೆ ನಿಂತಿದ್ರು. ಅವರೆಲ್ಲರೂ ಪೂರ್ತಿ JDS-ನವರು. ಎಷ್ಟು ಇದ್ರು, ಎಷ್ಟು ಜನ ಇದ್ರು, ಅವರೆಲ್ಲ ಹೊರಗಡೆ ನಿಂತಿದ್ರು. ಅವರೇ ಮೆಸೇಜ್ ಹಾಕಿರ್ತೀವಿ. ಹೌದು ಸರ್. ಅಲ್ಲ, ಇಲ್ಲಿ ಬಂದಿರೋದು ಈ ತರವಾಗಿ ಶಿವಲಿಂಗೇಗೌಡ್ರ ಮೇಲೆ ಹೇಳಿದಾರಲ್ಲ, ಶಿವಲಿಂಗೇಗೌಡ್ರಿಗಿವೆ ಈ ಪಂಚಾಯತಿಗಿವೆ ಸಂಬಂಧ ಇಲ್ಲ. ಅದ್ರ ಜೊತೆಗೆ ಈ ಪಂಚಾಯತಿ ಸೇರುತ್ತೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಪಂಚಾಯತಿ ಆದ್ಮೇಲೆ ವಿಚಾರ ಗೊತ್ತಾಗಿದೆ, ಹಿಂಗೆ ನಾಳಿಕೆರೆಯಲ್ಲಿ ಗಲಾಟೆ ಆಯ್ತು ಅಂತಂದಾಗ ಅವಾಗ ಏನಪ್ಪಾ ಅಂತ ಬೇರೆ ಅಲ್ಲಿ ಸೇರಿದ್ದಾರನ್ನ ಕೇಳಿದಾರೆ ಅವರು. ಈ ನ್ಯಾಯಕ್ಕೆ ಸೇರ್ತಾರೆ, ಪಂಚಾಯತ್ ಸಂತೋಷಂದುವೆ ಯೋಗೀಶ್ ಪಂಚಾಯತ್ ಇದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಕಾಲ್ ಡೀಟೇಲ್ಸ್ ತೆಗ್ಸಿ ಶಾಸಕರು ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ. ನನಗೆ ಫೋನ್ ಮಾಡಿದ್ರು ಅವರು 4 ಗಂಟೆ ಶಾಸಕರು, ಏನ ನಿಮ್ಮೂರ್ದು ಗಲಾಟೆ ಅಂತಲ್ಲ, ಹೊಡೆದ್ಗೆ ಹಿಡಿಸ್ರೇನೋ, ಮರ್ಯಾದೆ ಪ್ರಶ್ನೆ ಏನಾದ್ರು ಗಲಾಟೆ ಅವೆಲ್ಲ ಯಾಕೆ ಸತ್ಯ ಪ್ರಮಾಣ ಮಾಡಿಸ್ತಾ ಇದ್ದಾರೆ ಅಂತ ನನಗೆ ಫೋನ್ ಮಾಡಿದ್ರು ಶಾಸಕರು. ನಾನು ಹೇಳಿದೆ ದೇವರಾಣೆಗಳು ನಮಗೆ ಗೊತ್ತಿರ್ಲಿಲ್ಲ. ಇವ್ರು ಈ ತರ ಬಂದು ಸತ್ಯ ಪ್ರಮಾಣಕ್ಕೆ ಇಟ್ಟಿದಾಗ ನನಗೆ 11:15 ಫೋನ್ ಮಾಡಿದ್ರು. 11:15 ನಾನು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದೆ. ಆಮೇಲೆ ಪೊಲೀಸ್ ಸಿಬ್ಬಂದಿ ವರ್ಗನು ಫುಲ್ ಜಮಾಯಿಸಿದ್ರು, ಬಂದಿದ್ರು. ಜನನು ಊರ್ ಸುತ್ತ ಇವರು ಗ್ರೂಪ್ ಅಲ್ಲಿ ಇದಾಕಿದಾಗ ಅಷ್ಟೇ ಮೆಸೇಜ್ ಹಾಕಿದಾಗ ಎಲ್ಲ ಬಂದಿದ್ದಾರೆ, ಸುತ್ತ ಹಳ್ಳಿಯವರೆಲ್ಲ ಬಂದಿದ್ದಾರೆ. ಗಲಾಟೆ ಮಾಡಕ್ ಅವಕಾಶ ಆಗ್ಬಾರ್ದು ಅಂತ ಹೇಳಿ ನಾನು ಫಸ್ಟ್ ಆಫ್ ಆಲ್ ಹೇಳಿದ್ವಿ, ಗ್ರಾಮಸ್ಥರು ದಯಮಾಡಿ ಬೇರೆ ಊರ್ನವರು ಅನ್ಯತಾ ಭಾವಿಸ್ಬೇಡಿ, ಪಕ್ಷಬೇಡಿ, ಊರ್ನವ್ರಿಗೆ ಮಾತ್ರ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಮಧ್ಯದಲ್ಲಿ ನಾಗಣ್ಣವ್ರು ಇದ್ದಾರೆ, ತಪ್ಪು ಸರಿ ಎರಡನ್ನೂ ಸೇರಿಸಿ ಮಧ್ಯೆ ಪಂಚಾಯತಿ ಮಾಡ್ತಾರೆ ಅಂತ ಒಂದು ವರ್ಡನ್ನ ನಾನು ಮೊದ್ಲೇ ಸುತ್ತಮುತ್ತ ಗ್ರಾಮಸ್ಥರು ಹೇಳ್ಬಿಟ್ಟೆ. ಅದ್ರ ಬಗ್ಗೆ ಹೇಳಿದ್ರು. ದೇವಸ್ಥಾನಕ್ಕೆ ನಾನೇ ಅದಕ್ಕೆ ಮುಖಂಡ್ರು ಗ್ರಾಮಕ್ಕೆ ಈ ತರ ಆಯ್ತು ಅಲ್ಲಿ. ಆಮೇಲೆ ನಮಗೆ ಅಲ್ಲಿಗೆ ಒಪ್ಪಿಂಡಿ ಕುಮಾರಣ್ಣದು 4 ಲಕ್ಷ ರೂಪಾಯಿ, ಶಿವಣ್ಣಂದು 4 ಲಕ್ಷ ರೂಪಾಯಿ ನಮಗೆ ಗ್ಯಾರಂಟಿ ಆಯ್ತು. 10 ಲಕ್ಷ ರೂಪಾಯಿಂದ ನಮಗೆ ಗ್ಯಾರಂಟಿ ಆಗಿಲ್ದಾಗ, ಸಂತೋಷ್ ಅಣ್ಣರೇ ಇದು 10 ಲಕ್ಷ ರೂಪಾಯಿ ನೀವು ಕೊಟ್ಟಿರಂತದ ಹಣ ಇಲ್ಲಿ ಯಾರು ನೀವು ಒಬ್ಬರೇ ಕೊಟ್ಟಿದ್ರೆ, ಅವನಿಗೆ ದೇವಸ್ಥಾನ ಕೊಟ್ಟಿದಿರೋ ಅಥವಾ ಇನ್ಯಾವುದೋ ಕೊಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ. ನೀವು ಕೊಟ್ಟಿದ್ರೆ ದೇವ್ರ ಸೇರ್ಕೊಂಡಿರುತ್ತೆ, ಈಶೆಂಡಿದ್ರೆ ಅವನು ಆ ಭಗವಂತನ ಶಿಕ್ಷೆ ಕೊಡ್ತಾರೆ. ನೀವು ಇದಕ್ಕೆಲ್ಲ ನೀವೆಲ್ಲ ಪಂಚಾಯತಿ ಪರವಾಗಿ ನೀವು ಯಾವ್ದೋ ಸಂತೋಷ ಕೊಟ್ಟಿರೋ ದೇವಸ್ಥಾನ ಕೊಟ್ಟಿದ್ದೀರಾ, ಬಿಡಿ ಹೋಗ್ಲಿ, ಅವನೇನೋ ಈಶೆಂಡಿದ್ರೆ ಅವ್ನು ಪಾಪ ಅವ್ನು ಹೋಗ್ಲಿ ಅಂತ ನಾವು ಇದು ಹೇಳುದು. ಇಲ್ಲ ಸತ್ಯ ಮಾಡ್ಬೇಕು, ಆದ್ರೂ ಕರ್ಪೂರ ತಗೊಂಬನ್ನಿ, ನಾನ್ ಸತ್ಯ ಮಾಡ್ಬೇಕು ಅಂದ್ರು. ಅಂದ್ರು. ನಾನು ಅವಾಗ ಹೇಳ್ದೆ, ಅದನ್ನ ಸತ್ಯ ಪ್ರಮಾಣ ನಾವು ಗ್ರಾಮದಲ್ಲಿ ಮಾಡ್ಸಲ್ಲ. ನಿಮ್ಗೆ ಇಷ್ಟ ಇದ್ರೆ ಕೊಟ್ಟಿದೀವಿ, ಇಲ್ಲ ಅಂದ್ರಿಲ್ಲ. ನಿಮ್ಗೆ ಸತ್ಯತೆ ಕಾಣ್ತಾ ಇದೆ, ಎದುರುಗಡೆ ಕಾಣ್ತಾ ಇದೆ. ಸಂತೋಷ್ ಅವ್ರೆ, ದಯಮಾಡಿ ಶಾಸಕರಿರ್ಲಿ, ನೀವಿರ್ಲಿ, ಇನ್ನೊಬ್ರಿರ್ಲಿ, ರಾಜಕಾರಣಿ, ಇಂಥ ಗ್ರಾಮಗಳಿಗೆ ಬಂದು ಒಬ್ರನ್ನೊಬ್ರನ್ನ ಜನಗಳನ್ನ ದಿಕ್ತಪ್ಪಿಸ್ಬೇಡಿ, ವರ್ಷಾಡ್ಬೇಡಿ. ನೀವು ರಾಜಕಾರಣ ಎಷ್ಟಾದ್ರೂ ಮಾಡ್ಕೊಳ್ಳಿ ಅಂತ ಇದೇ ವರ್ಡನ್ನು ಕೂಡ ನಾನು ಸಂತೋಷ್ ಅವ್ರಿಗೆ ಹೇಳಿದೆ. ಅದಾದ್ಮೇಲೆ ಅವರು ಪ್ರೆಸ್ ಮಾಡಿದ್ದಾರೆ. ಆ ಪ್ರೆಸ್ ಮಾಡಿದಾಗ್ಲೂ ನಾನು ಫೋನ್ ಮಾಡಿದೆ, ನನ್ನ ಫೋನ್ ತಗೊಳ್ಳಿಲ್ಲ ಅವರು. ಕೇಳೋಣ ಯಾಕೆ ಈ ತರ ಸುಮ್ನೆ ತಪ್ಪು ಕಲ್ಪನೆಗಳನ್ನ ಜನಗಳಲ್ಲಿ ಸೃಷ್ಟಿ ಮಾಡಿ ಯಾಕೆ ಜನಗಳನ್ನ ದಿಕ್ತಪ್ಪಿಸ್ತೀರಿ ಅಂತ ನಾನು ಕೇಳಲಿಕ್ಕೆ ಅಂತ ಹೇಳಿ ಅವ್ನಿಗೆ ಫೋನ್ ಮಾಡಿದೆ. ನಾನು ಯಾರಿಗೂ ಮಾಡಲ್ಲ, ಶಾಸಕರಿಗೂ ಕೂಡ ಮಾಡಲ್ಲ. ಏನಾದ್ರು ಊರ್ ಗ್ರಾಮದ ಕೆಲಸ ಇತ್ತು ಅಂದ್ರೆ ಕರಿತೀವಿ, ಬಂದ್ ನಿಂತೀವಿ, ಮಾಡಿ ಅಂತೀವಿ. ಅಷ್ಟು ಬಿಟ್ರೆ ಇದ್ರಲ್ಲಿ ರಾಜಕಾರಣ ತಗೊಂಡು ಸುಮ್ನೆ ನಮ್ ಗ್ರಾಮದ ಹೆಸರನ್ನ ದಯಮಾಡಿ ಕೆಡಿಸ್ಬೇಕು ಅಂತ ಬಂದಿದ್ದಾರೆ. ಅದೆಲ್ಲ ಆಗ್ಬಾರ್ದು ಅಂತ ತಮ್ಮಲ್ಲಿ ಮನವಿ ಈ ಮೂಲಕ ತಿಳಿಸ್ತೀವಿ. ರಾಜಕಾರಣದ ಪಂಚಾಯತ್ಗೆನೆ ಅಲ್ಲ ಬಿಡಿಯೋದು. ರಾಜಕಾರಣ JDS-ನರಿದ್ದಾರೆ, ಕಾಂಗ್ರೆಸ್ನರಿದ್ದಾರೆ, ಬೇರೆಯವರಿದ್ದಾರೆ, ಎಲ್ಲ ಇದೆ. ಸುತ್ತಮುತ್ತ ಗ್ರಾಮಸ್ಥರು ಬಂದರು. ಇದು ಪಾರ್ಟಿ ಈ ಪಂಚಾಯತ್ಗೆ ಆದ್ರೆ ಬೇರೆ ತರ ಆಗೋದು. ಸಂತೋಷ್ ಅಣ್ಣವ್ರಿಗೆ ಎಷ್ಟು ನಾವು ಗೌರವದಿಂದ ಮಾತಾಡಿದೀವಿ, ಅವ್ರಿಗೆ ಎಲ್ಲ ವಿಚಾರ ತಿಳ್ಕೊಂಡಿದ್ದೀವಿ, ಅವ್ರು ಹೇಳಿದ್ದೆಲ್ಲ ತಗೊಂಡಿದೀವಿ. ಇವನ್ ಯಾರು ಯೋಗೇಶ ಮಾತಾಡಿದ್ದ, ಅವನೇನ್ ಹೇಳಿದ್ದಾನೆ ಕೇಳ್ತೀವಿ. ಆದ್ರೆ ನಾವು ಎರಡನ್ನೂ, ಇವನು ಸುಳ್ಳು ಹೇಳ್ಬೋದು, ಅವರು ಸುಳ್ಳು ಹೇಳ್ಬೋದು. ನೀವು ಸುಳ್ಳು ಹೇಳ್ತೀರಾ, ನೀವು ದಿಟ್ಟ ಹೇಳ್ತೀರಾ ನಾವು ಹೇಳೋದಿಲ್ಲ. ಸಾಕ್ಷ್ಯಾಧಾರದ ಮೇಲೆ ತಗೊಂಡು ನಾವು ಸಾಕ್ಷ್ಯಾಧಾರದ ಮೇಲೆ ತಗೊಂಡಾಗ, ಸಾಕ್ಷ್ಯಾಧಾರದ ಮೇಲೆ ನಮಗೆ 4 ಲಕ್ಷ ಮಾತ್ರ ಪ್ರೂಫ್ ಆಗಿತ್ತು.
ಅಲ್ಲ ಒಬ್ರು ಅವ್ರು ಯಾರೋ ನಾವು ನೋಡಿಲ್ಲ. ಒಟ್ಟ ಸುತ್ತಮುತ್ತ ಗ್ರಾಮ ಎಲ್ಲ ಬಂದಿತ್ತು. ಯಾವ್ದೇ ಇವೆಲ್ಲ ಸಂತೋಷ ಹಾಕ್ಯಾರಲ್ಲ ಇದಕ್ಕೆ ಬನ್ನಿ ಎಲ್ಲ ದೇವಸ್ಥಾನದ ಮೆಸೇಜ್ ಹಾಕಿದ್ರಲ್ಲ ಸತ್ಯಕ್ಕೆ ಬನ್ನಿ ಅಂತ. ಇದಕ್ಕೆ ನಿಜವಾದ ಮಾತು ಒಂದ್ ಮಾತು ಹೇಳ್ತೀನಿ. MLA ಸಂಬಂಧಗಳಲ್ಲಿ ಅಣ್ಣತಮ್ಮರಲ್ಲಿ ಆ ನ್ಯಾಯಕ್ಕೆ ಬಂದಿರೋರೇ ಅಲ್ಲ. ಇದು ಸುಮ್ನೆ ನಾವೆಲ್ಲ ಇಲ್ಲದ್ದೆಲ್ಲ ಹೇಳಕ್ ಹೋಗ್ಬಾರ್ದು. ಯಾವ್ಯಾವ್ದು ರಾಜಕೀಯ ಹೋಗೋ ಸಲುವಾಗಿ ಯಾರ್ಯಾವ್ದನ್ನ ಇದ್ ಮಾಡಿ ಸುಮ್ಮನೆ ಇವೆಲ್ಲ ಗೊಂದಲ ತಂದಿಕ್ಬಾರ್ದು ನಾವು. ಇಲ್ಲಿ ಅದಕ್ಕೂ ಅವ್ರ ಅಣ್ಣತಮ್ಮರಲ್ಲಿ ಸಂಬಂಧಿಕರಲ್ಲಿ ಅವ್ರು ಯಾರು ಈ ನ್ಯಾಯಕ್ಕೆ ಬಂದಿಲ್ಲ. ಅವ್ರು ಯಾರಿಗೂ ಸೇರುವಿಲ್ಲ ಬಿಡಿ. ಸೇದರು ಸುತ್ತಮುತ್ತಲಿಗೆ ಗ್ರಾಮದವ್ರು ಹೆಚ್ಚಿಗೆ ಇದ್ರು. ಅದ್ರ ಜೊತೆ ನಾವು ಯಾವುದೇ ಜಾತಿ ಆಗಿರ್ಲಿ, ಯಾವುದೇ ಪಕ್ಷ ಆಗಿರ್ಲಿ, ಏನೇ ಆಗಿರ್ಲಿ, ನಾವು ನ್ಯಾಯಕ್ಕೆ ಹೋಗ್ತೀವಿ. ನ್ಯಾಯಯುತವಾಗಿ ಪಂಚಾಯತಿ ಮಾಡ್ತೀವಿ, ಮನೆಗೆ ಬರ್ತೀವಿ. ನಾವ್ ಯಾರ ಹತ್ರ ಏನ್ ಯಾರ ಪರವಾಗಿ ಹೋಗಾರಲ್ಲ, ಯಾರ್ದೇನ್ ಕಾಫಿ ಟೀ ಕುಡಿಯೋರಿಲ್ಲ. ನಾವು ಎಲ್ಲಿ ನಿಂತ್ಕೊಂಡ್ರು ಅಷ್ಟೇ. ನಾವು ಹಳ್ಳಿ ಪಂಚಾಯತ್ ಹೋದ್ರು ಅಷ್ಟೇ, ನಮ್ ಗ್ರಾಮ ಗಣಸಿಲಾದ್ರು ಅಷ್ಟೇ. ನಾವ್ ಆ ತರ ಬಂದಿರೋರು. ಅಲ್ಲಿ ಈಗ MLA ಮೇಲೆ ಇರಿ ಅವ್ರ ಅಣ್ಣ ತಮ್ಮಂದಿರು ಸಂಬಂಧಿಕರು ಬಂದು ಗಲಾಟೆ ಮಾಡಿದ್ದಾರೆ ಅಂತ ಇಲ್ಲಿ ಶಾಸಕರ ಮೇಲೆ ದೂರೋದು ಅದು ಒಳ್ಳೇದಲ್ಲ ನನ್ನ ಅಭಿಪ್ರಾಯ. ಯಾಕೆಂದ್ರೆ ನಾನು ಯಾರ ಪರವಾಗಿ ಇಲ್ಲಿ MLA ರೋಷನ್ನ ಮಾತಾಡಕಲ್ಲ ಅಥವಾ ಸಂತೋಷರನ್ನ ಅವ್ರು ಇದ್ ಮಾಡ್ಕೊಂಡು ಮಾತಾಡಕ್ ಹೋಗೋದಿಲ್ಲ. ಇಲ್ಲಿ ನ್ಯಾಯ ನಾವು ಎಷ್ಟು ಜನ ಇದ್ದು ನಾವು ಇರೋದನ್ನೇ ನಾವು ಮಾತಾಡೋದು. ನಾವು ನ್ಯಾಯ ನಾವು ಯಾರಾಗಿರ್ಲಿ, ನಾವು ಶಾಸಕರಿಗೂ ಅಷ್ಟೇ ಇರೋದ್ ನ್ಯಾಯನೇ ನಾವು ಮಾತಾಡೋದು. ನಾವು ಅಲ್ಲಿ ಸಂಬಂಧಿಕರು ಬಂದಿದ್ರು, ಅವ್ರ ಅಣ್ಣತಮ್ಮರು ಬಂದು ಈ ರೀತಿಯಾಗಿ ಗಲಾಟೆ ಮಾಡಿದ್ರು ಅಂತ ಇಲ್ಲದ ಆರೋಪನ ಅವ್ರ ಮೇಲೆ ಹೊರಿಸಿ ಇಲ್ಲಿ ರಾಜಕಾರಣಕ್ಕೆ ಯಾವ್ಯಾವ ರಾಜಕಾರಣ ಮಾಡ್ಲಿ, ಇವರಿಗೆ ಜನನ ಸಂಘಟನೆ ಮಾಡ್ಕೊಳ್ಳಿ, ಗೆಲ್ಲಿ ಸೋಲಿ ಅದು ಬೇರೆ ಪ್ರಶ್ನೆ. ಆದ್ರೆ ಈಗೆಲ್ಲ ಇಲ್ಲದ್ದೆಲ್ಲ ಜಾತಿಗೆ ಇದು ಮಾಡಿ ಸುಮ್ನೆ ಜಾತಿ ಅಂತಂದು ಎಲ್ಲಾರ್ಗೂ ದ್ವೇಷ ಕಟ್ಟಿ ರಾಜಕಾರಣ ಯಾರು ಮಾಡಬಾರ್ದು, ಒಳ್ಳೇದಲ್ಲ. ಇವರೇ ಆಗಿರ್ಬೋದು, ಅವರೇ ಆಗಿರ್ಬೋದು. ಜಾತಿ ಯಾವತ್ತು ರಾಜಕಾರಣದಲ್ಲಿ ಜಾತಿ ಎತ್ತಬಾರ್ದು, ಯಾರು ಮಾಡಬಾರ್ದು. ಈ ಸಂತೋಷರು ಜಾತಿ ನಮ್ಮ ಜಾತಿನ ಆ ಜಾಗದಲ್ಲಿ ನಮ್ಮ ಜಾತಿನ ನಮ್ಮ ಲಿಂಗಾಯತ ಅಂತ ಇದು ಮಾಡಿ ಇವರು ನಮ್ಮನ್ನು ಒಡಿಸಿದ್ದಾರೆ ಅಂತ ಆರೋಪ ಮಾಡಿದಾರಲ್ಲ ಶಾಸಕರ ಮೇಲೆ. ಅದಕ್ಕೆ ಇದು ಜಾತಿ ರಾಜಕಾರಣ ಅಲ್ಲ ಇದು. ಆಮೇಲೆ ಅವ್ರು ಇದು ಗೊತ್ತಿಲ್ದಂತದ್ದು, ಅವ್ರ ವಿಚಾರನೇ ಗೊತ್ತಿಲ್ಲ. ಸತ್ಯವಾದ ಮಾತಿದು. ಫಸ್ಟ್ ಆಫ್ ಆಲ್ MLA ಪಂಚಾಯತಿ ಸಂಬಂಧ ಏನು? ಪಂಚಾಯತ್ ಯಾರಿಂದ ಸ್ಟಾರ್ಟ್ ಆಯ್ತು, ಏನಾಯ್ತು? MLA ಪಂಚಾಯತಿ ಸಂಬಂಧನೇ ಇಲ್ಲ. ಅದು ಲಾಣಿಕೆಯರಿಗೆ ಸಂಬಂಧ. ಅದರಲ್ಲೂ JDS ವರ್ಸಸ್ ಸಂತೋಷ ಇವರಿಬ್ಬರಿಗೆ ಸಂಬಂಧಪಟ್ಟ ಪಂಚಾಯತಿ ಅದು. ಯಾರಿಗೂ ಅಲ್ಲ. ಇದು ಹಾಕಿದ್ದು ಬರಕ್ ಹೇಳಿದ್ದು ಸಂತೋಷನೇ, ಬೇರೆ ಯಾರು ಅಲ್ಲ. ಸಂತೋಷ ಬಿಟ್ಟು ಅವನು ಹರಿ ಬಿಟ್ಬಿಟ್ಟು ಎಲ್ಲರೂ ಬರಕ್ ಹೇಳಿದ್ರೆ ಎಲ್ಲರೂ ಹೋಗಿದ್ದು. ಎಲ್ಲ ಪಕ್ಷರು ಯಾರು MLA ಫಾಲೋವರ್ಸ್ ಹೋಗಿಲ್ಲ, MLA ಸಂಬಂಧಿಕರು ಹೋಗಿಲ್ಲ, ಯಾರು ಹೋಗಿಲ್ಲ. ಇವ್ರು ಸುಮ್ಮನೆ ಇಲ್ಲ ಸಲ್ಲತ ಮಾಡಿದ್ದು. ನಮ್ಗೆ ಲಿಂಗಾಯತರಿಗೆ ಯಾರು ಇರ್ಲಿಲ್ಲ, ಅಲ್ಲಿ ಎಲ್ಲರೂ ಇದ್ರು. ಕರೆದಾರೆ ಎಲ್ಲ ಇದ್ರು ಬಿಡಿ. ಪಂಚಾಯತಿ ಕರೆದಾರೆ ಯಾರು ಹೇಳಿ? MLA ಕರೆದಿದ್ರ? MLA ಎಲ್ಲಿದ್ರು ಅವತ್ತ? ಎಲ್ಲಿದ್ರು MLA? ಯಾರು ಪಂಚಾಯತಿ ಬರಕ್ ಹೇಳಿದ್ರು? ಯಾರು ದುಡ್ಡು ಕೂಡ ಕೇಳಿದ್ದು? MLA ಹೇಳಿದ್ರ? MLA ಕೇಳಿದ್ರು ಇವ್ರು ಬರ್ಬೇಕು ಅಂತ. MLA ಯಾರು ಹೇಳಿ ಕೇಳಿ ಬಂದಿದ್ರು ಇವರು? MLA ಪ್ರೆಸ್ ಮೀಟ್ ಮಾಡಿ ಹೇಳಿದ್ರ ಬರ್ರಿ ಅಂತ. ಬೇಳೆ ಬೇಯಿಸ್ಕೊಂಡ್ರೆ ಸಂತೋಷ, ಸಂತೋಷ. ಬೇಳೆ ಬೇಯಿಸ್ಕೊಂಡ್ರೆ ಸಂತೋಷ. ಅವ್ರಿಗೆ ತಾಕತ್ತಿದ್ರೆ ರಾಜಕೀಯ ಮಾಡಿ ತೋರಿಸ್ಲಿ. MLA ಮೇಲೆಲ್ಲ ಮಾಡೋದಲ್ಲ. ಅವ್ರಿಗೆ ತಾಕತ್ತಿದ್ರೆ ಪೋಸ್ಟ್ ಹೇಳಿ. ಏನ್ MLA ವರ್ಷಕ್ಕೆ ಏನ್ ಪ್ರೂಫ್ ಐತೆ ಆಮೇಲೆ? ಏನಿದೆ ಒಬ್ರು ಅವ್ರ ಕಡೆ ಒಬ್ರು ಇದಾರೆ. MLA ಸಂಬಂಧಿಕರು ಹಿಂಬಾಲಿಕರು ಯಾರು ಹೊಡೆದ್ರೆ ಒಬ್ರು ತೋರಿಸ್ಲಿ ಸಾಕು. ಎಲ್ಲ ಅವರೇ JDS ಅವರೇ ಬೇಕಾಗಿ ಮಾಡಿರೋದು, ಬಂದಿರೋದಲ್ಲಿ ಅವರೇ ಹೊಡೆದಿರೋದು. ಅವ್ರ ಕಡೆ ಬೇರೆ ಯಾರು ಇಲ್ಲ. ಬಂದ್ ಎಷ್ಟು ವರ್ಷ ಆಗಿದೆ? ಇಲ್ಲಿ ಬಂದ್ ಎಷ್ಟು ವರ್ಷ ಆಯ್ತಾ ಹೇಳಿ? ಅವ್ರದ್ದು ಏನಾರವ MLA ಮೇಲೆ ಇಷ್ಟೆಲ್ಲ ಹೇಳ್ತಿದ್ರು. ಏನ್ ಮಾಡಿದಾರೆ ಒಂದು ಅವ್ರು ಒಂದು ತೋರಿಸ್ತೇವೆ. ಒಂದು ತೋರಿಸ್ಬಿಟ್ಟು ಮಾತಾಡ್ಲಿ. ಏನು ಯಾರು ಓಡಾಡಿಸ್ತಾವ? ಬಂದಿಲ್ಲಿಗೆ ಯಾರು ಓಡಾಡಿಸ್ತಾವ್ರ ಹೇಳಿ? ಎಷ್ಟು ಓಡಾಡಿಸ್ತಾವ್ರೆ? ಯಾವ ಊರಿಗೆ ಓಡಾಡಿಸ್ತಾರೆ? ಯಾವ ಊರಿಗೆ? ಹೆಗ್ಗಟ್ಟಿಗೆ 10 ಲಕ್ಷ ದುಡ್ಡು ಕೊಟ್ಟಿದ್ವಿ ಅಂತಾರೆ. 1 ರೂಪಾಯಿ ಕೊಟ್ಟ ತೋರಿಸಿ ಸಾಕು. ಲಕ್ಷಗಳೇ ಕೊಟ್ಟಿದ್ವಿ ಅಂತ ಎಲ್ಲಿ ಕೊಟ್ಟಾರ ತೋರಿಸ್ರಿ. ಎಲ್ಲಿ ಯಾವ ಊರಿಗೆ ಕೊಟ್ಟಾರ ಇವರು? ಇಲ್ಲಿ ಬಂದ್ಬಿಟ್ಟು ಬಿಟ್ಟು ಬಂದಾರ MLA ಬಗ್ಗೆ. ಏನ್ ಯಾವತ್ತು 20 ವರ್ಷ MLA ಆತರ ಮಾಡಿ 20 ವರ್ಷ ಹೆಂಗ್ ಗೆಲ್ತಿದ್ರು? ಹೆಂಗ್ ಗೆಲ್ತಿದ್ರೆ ಹೇಳಿ 20 ವರ್ಷ? ಯಾಕೆ ಎಲ್ಲ ಜಾತಿ ಒಂದ್ಸಲ ತಾಂಡೋಗಿಲ್ಲ ಅವರು? ಯಾವತ್ತ ಜಾತಿ ಭೇದ ಮಾಡಿದ್ದಾರೆ? ಇವ್ರು ಸಂತೋಷ ಬಂದ ಮೇಲೆ ಇಲ್ಲ ಸ್ಥಳದಲ್ಲ ಆರೋಪ ಮಾಡ್ಕೊಂಡು ಇವ್ರು ಯಾರು ಗಂಡಸೊಬ್ರಿಗೆ ನಾವು ಕರೆದಿದ್ವ? ನಾವು ದುಡ್ಡು ಅಂತ ಕರೆದಿದ್ವ? ಸ್ಟೇಜ್ ಹತ್ ಮಾಡ್ಬೇಕಾರೆ 10 ಲಕ್ಷ ಕೊಟ್ಟಿದ್ದೆ ಸ್ಟೇಜ್ ಹತ್ತಿರಲ್ಲ, 5 ಲಕ್ಷ ಕೊಡೋಕೆ ಸ್ಟೇಜ್ ಹತ್ಬೇಕು ಅಂತ ಕಾನೂನು ಇತ್ತು. ಇವರೇ ಮಾಡ್ಕೊಂಡು ಅವರಲ್ಲಿ ಯಾರು 5 ಲಕ್ಷ ಕೊಟ್ಟಿದ್ರು? 10 ಲಕ್ಷ ಕೊಟ್ಟಿಲ್ಲ ಹತ್ತಿದ್ರು. ಅವ್ರ ತೀಟೆ ಇಬ್ರು ಒಂದೇ ಪಕ್ಷದಲ್ಲಿತ್ತು. ನನ್ಗೂ ಕಾಂಗ್ರೆಸ್ ಅಲ್ಲಿ ಯಾವುದೇ ಸಂಬಂಧ ಇಲ್ಲ. ಅದು JDS ಯೋಗೇಶ್ JDS, ಅವನು JDS, 2 JDS ಮಾಡ್ಕೊಂಡು ಅವ್ರು ಕಿತ್ತಾಡ್ಕೊಂಡು ಅಲ್ಲಿದ್ದಾರೆಲ್ಲ JDS ಅವರು. ಯಾಕೆ ಕಾಂಗ್ರೆಸ್ ಮೇಲೆ ಹೇಳ್ತಾರೆ ಅವರು? ಯಾರು MLA ಏನ್ ಮಾಡಿದ್ರು ಹೇಳಕ್ಕೆ? ಏನ್ ಮಾಡಿದ್ರು ಅಂತ ಹೇಳಿ. ಅಲ್ಲೇ ನಡೆದಿದ್ದು ಏನು? ಇಲ್ಲ ಸರ್, ಅಲ್ಲೇ ಮಾಡಿಲ್ಲ. ಯಾರು
ನಮ್ JDS ಅವ್ರು ಏ, ಮಾಡಿದ್ರೆ ಮಾತ್ರ ಕಳ್ಳ ಅದು ಇದು ಅಂತ ಏನೋ ಧಿಕ್ಕಾರ ಕೂಗ್ತಿರೋರು ನಾವು ದೇವಸ್ಥಾನದ ಅಲ್ಲಿ ಒಳಗಡೆ ಹೋಗ್ತಿದ್ವಿ. ಇನ್ನೊಂದು ಅಲ್ಲೇ ನಡೆಯಕ್ಕೆ ಏನಾಯ್ತು ಅಲ್ಲೇ ನಡೆಯಕ್ಕೆ ಅದು ಸರ್, ನೂರಾರು ತರ ಏಗೀಶರೇ ಅವ್ರು ಸಂತೋಷರ ಮೇಲೆ ಇದ್ ಮಾಡಕ್ ಹೋದ್ರು. ನೋಡಪ್ಪ ನಾವಿದ್ದಂಗೆಲ್ಲ ಗಲಾಟೆ ಗಲಾಟೆ ಮಾಡ್ಕೋಬಾರ್ದು. ಯೋಗೀಶ್ ಅವರು ಕುಡಿಸ್ಕೊಂಡು ಯೋಗೇಶ್ ಅವರೇ ಕರ್ಕೊಂಡ್ ಬಂದಿದ್ದಾರೆ. ಫಸ್ಟ್ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರು. ಪ್ರೀ ಪ್ಲಾನ್ ಮಾಡ್ಕೊಂಡು ಅವ್ರು ಹೋಗ್ಬೇಕಾದ್ರೆ ಹಿಂದ್ಗಡೆಯಿಂದ ಹೋಗಿ ಗಲಾಟೆ ಮಾಡಿದ್ರು. ಯೋಗೇಶ್ನ ನಾನು ದೇವಸ್ಥಾನದ ಒಳಗಡೆ ತಡೆದು ನಿಲ್ಲಿಸ್ದೆ. ಅದೇ JDS ಪಕ್ಷದವರೇ ಅಲ್ಲೇ ಮಾಡಿರೋದು ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಮಾಡಿರ್ಬೋದು. ಒಂದ್ ಡೇಟ ನಾನು ವಿಡಿಯೋದಲ್ಲಿ ನೋಡಿದೆ, ಪರ್ಫೆಕ್ಟ್ ಆಗಿ ಕಾಣ್ತಿಲ್ಲ. ತಲೆಮಕ್ಕಿಂಗ್ ಏನೋ ಒಂದ್ ಡೇಟ್ ಹೊಡೆದಿದ್ದಾರೆ, ಅದ್ ನೋಡ್ದೆ ನಾನು. ಅದ್ರಲ್ಲೇನಿಲ್ಲ ಅಂತ. ಅದು ಇಲ್ಲ, ಕುಡ್ದು ಇವರೇ ಬೇಕು ಅಂತ ಮಾಡ್ಸಿರೋದು. ಅವರೇ 2 ಬಣ. ಪಾತ್ರ ಇಲ್ಲ. ಸಂತೋಷ್ ಅವ್ರ ಬಣ, ರೇವಣ್ಣ ಅವ್ರ ಬಣ ಅಂತ ಮಾಡ್ಕೊಂಡು ಅವರೇನೆ ಅಲ್ಲೇ ಮಾಡ್ಕೊಂಡಿದ್ದಾರೆ. ಅಂದ್ಬಿಟ್ರೆ ಶಾಸಕರ ಕಡೆಯವರು ಒಬ್ರು ಕೂಡ ಇದ್ರಲ್ಲಿ ಭಾಗಿಯಾಗಿಲ್ಲ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಯೋಗೀಶ್ ಕಡೆ ಅವನಿಗೆ ಗಲಾಟೆ ಮಾಡ್ಬೇಕು ಅಂತ ಸೇರಿದ್ದರು. ನಮ್ಮ ಸುಮ್ಮನೆ ನೆಪ ಮಾತ್ರ ನ್ಯಾಯ ಕೊಂಡಿಸಿ ಗಲಾಟೆ ಇಲ್ಲಿ ಇಷ್ಟೇ ನಡೆದಲ್ಲ ಸರ್. ಅವನು 6 ಲಕ್ಷ ಕೊಡದೇ ಇರೋದನ್ನ ಮುಚ್ಚಾಕಕ್ಕೋಸ್ಕರ ಶಿವಲಿಂಗೇಗೌಡರ ಮೇಲೆ ಇಲ್ಲದ ಆಪಾದನೆ ತರ್ತಾನೆ ಸರ್. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಸರ್. ಆದ್ರೆ 6 ಲಕ್ಷ ಕೊಟ್ಟಿದ್ರೆ ಇವೆಲ್ಲ ಜಾತಿ ಧೈರ್ಯವಾಗಿ ಮಾಡ್ಬೋದಾಯ್ತು. ಕತ್ತಿದ್ದಾನೆ. ನಮ್ದು ಗಂಡಸಿ ಹೋಬಳಿ ಒಂದ್ಪನಹಳ್ಳಿ ರಾಮಚಂದ್ರು APMC ನಿರ್ದೇಶಕರು. ನಾನು ಮಾತಾಡ್ತಾ ಇರೋದು ಶಿವಲಿಂಗೇಗೌಡರ ನನ್ನ ಬಾಂಧವ್ಯ 90 ಸಕ್ರಿಯವಾಗೈತಿ. 90 ಇಸ್ಕೊಂಡ ಸಕ್ರಿಯವಾಗಿ ಬಂದಿದೀವಿ ರಾಜಕಾರಣದಲ್ಲಿ. ಅವರು ಯಾವುದೇ ರಾಜಕಾರಣದಲ್ಲಿ ಅವರು ಇಂಥ ಹೊಡೆದಾಟ ಬಡದಾಟ ಕಡ್ದಾಟ ಅವ್ರಿಗೆ ಗೊತ್ತೇ ಇಲ್ಲ. ಯಾರೇ ತಪ್ಪು ಮಾಡಿದ್ರು ಅಲ್ಲೇ ಬೇಕಾದ್ರೆ ಗ್ರಾಮದವ್ರನ್ನ ಕೂರಿಸ್ಬಿಟ್ಟು ನ್ಯಾಯ ಕೊಡಿಸಿ ಈಚೆಗೆ ಬಂದಿರೋ ಅಂತ ಜನ. ಒಂದೇ ಒಂದು ಕೇಸು ಗಂಡಸಿ ಹೋಬಳಿಲಿ ಶಿವರಾಮ್ ಅವರು ಕಾಂಗ್ರೆಸ್ ಅಲ್ಲಿ ಇದ್ರು, ನಾವು JDS ಅಲ್ಲಿ ಇದ್ರು. ಆಗ್ಲೂ ಕೂಡ ಒಂದೇ ಒಂದು ಕೇಸ್ ಆಗ್ಲಿಲ್ಲ. ಅಂತ ನಮ್ಮ ಹೋಬಳಿನ ಅಂತ ಸೂಕ್ಷ್ಮವಾಗಿ ಇಟ್ಟಿದ್ದಾರೆ. ಶಿವರಾಮ್ರವರು ಇಟ್ಟಿದ್ರು, ಇವರು ಇಟ್ಟಿದ್ದಾರೆ. ಇಬ್ರವರು ಹಂಗೆ ಬಂದಿದೀವಿ. ಈಗ ಸಂತೋಷಣ್ಣ ನಿನಗೆ ಹೇಳ್ತಾ ಇದ್ದೀನಿ, ದಯಮಾಡಿ ಸತ್ಯ ನನ್ನ ಹತ್ರ ಐತೆ. ನಾನು ಇದು ನೋಡ್ದೆ, ಅದ ನೀವ್ ಹೇಳಿದ್ದ ಧರ್ಮ ನಂತ ಐತೆ, ಸತ್ಯ ನನ್ನ ಹತ್ರ ಐತೆ. ಶಿವಲಿಂಗಣ್ಣ ನೀನ್ ಏನು ಮಾಡಕ್ಕಾಗಲ್ಲ. ಶಿವಲಿಂಗಣ್ಣ ನಿನ್ನ ಅಣ್ತಂದಿರು, ನಿನ್ ಬಂಧು ಬಳಗ ಎಲ್ಲ ನಾನು ನೋಡ್ದೆ, ಸುತ್ತ ನೋಡ್ದೆ, ಎಲ್ಲ ಕಣ್ಣಿಗೆ ಅವರೇ ಕಾಣ್ತಿದ್ರು ಅಂತ ಹೇಳ್ತಾರೆ. ಅವ್ರ ಮನೆಯವ್ರ 3 ಜನ ಹೆಸರುಗಳು ಸಾಕು. 3 ಜನ ಹೆಸರುಗಳಿ ನಮ್ಗೆ ಗೊತ್ತಿಲ್ಲ. ಅವ್ರ ಅಣ್ತಂದಿರಾಗ್ಲಿ, ಅವ್ರ ಮಾಮೈದಿರಾಗ್ಲಿ ಒಂದು ದಿವಸ ಬಂದಿಲ್ಲ, ಒಂದು ರಾಜಕೀಯ ವೇದಿಕೆ ಕಸಿಲ್ಲ. ಯಾರು ಇಲ್ಲ, ದೂರ ಇರ್ತಾರೆ. ಯಾಕೆ ಸಂತೋಷಣ್ಣ ಇಷ್ಟು ಸುಳ್ಳು ಹೇಳ್ತೀಯ? ಧರ್ಮ ನಿನ್ನಲ್ಲಿ ಇಟ್ಕೋ. ನಮ್ತಲ್ಲೂ ಧರ್ಮ ಇದೆ. ಧರ್ಮ ನಿಮ್ಮೊಬ್ಬರಿಗೆ ಇಲ್ಲ. ಸಮಾಜದಲ್ಲಿ ಎಲ್ಲಾರು ಧರ್ಮನೇ ಕಾಪಾಡೋದು. ಅನ್ಯಾಯ ಉಳಿಯಲ್ಲ. ನೀನು ಅನ್ಯಾಯ ಕೈ ಹಾಕ್ತಿದೀಯ. ಮಾಡು, ಸಂಘಟನೆ ಮಾಡು, ಹೋರಾಟ ಮಾಡು, ಗೆಲ್ಲು. ಸಂತೋಷ ಇದೆ. ಆದ್ರೆ ಊರು ವರ್ಷಕ್ಕೆ ಬೇಡ. ಈಗ ಲಾಳಿಕೆರೆಗೆ ಬಂದಿದೆಯಲ್ಲ ಊರು ವರ್ಷಕ್ಕೆ. ನಿನ್ ಪಕ್ಕದಲ್ಲಿ ಎಲ್ಲ ನಿಮ್ದೆ ಹಾಳು ಮಾಡ್ಬೇಡ. ನಿನಗೊಂದು ಕಿವಿ ಮಾತು ಹೇಳ್ತೀನಿ, ದಯಮಾಡಿ ಅದು ಕೊಡು. ಶಿವಲಿಂಗೇಗೌಡರಿಗೆ ಹೋರಾಟನೇ ಮಾಡು. ಗೆಲ್ತೀನಿ ಅಂತ ತೋರ್ಸು. ಅವರು ತೋರಿಸ್ಲಿ. ನಿಮ್ ಹೋರಾಟ ಅಷ್ಟಕ್ಕೆ ಇಟ್ಕೊಳ್ಳಿ. ಊರ್ ನೆಮ್ಮದಿಯಾಗಿ ಬಿಡು. ಸಂತೋಷಣ್ಣ ನಿನ್ ಕೊಡುಗೆ ಏನಿದೆ ತೋರ್ಸು. ಒಳ್ಳೇದ್ ಮಾಡಿ, ಜನಕ್ಕೆ ಒಳ್ಳೇದ್ ಮಾಡ್ರಿ, ಸಂಘಟನೆ ಮಾಡ್ರಿ, ಗೆಲ್ರಿ. ನಾವೇನ್ ಬೇಡ ಅಂತ ಹೋಗಿಲ್ಲ. ರಾಜಕಾರಣ ಎಲ್ಲರಿಗೂ ಉಂಟು, ನಿಮ್ಗೆ ಉಂಟು, ಅವ್ರಿಗೆ ಉಂಟು. ಯಾರ ಕಡೆ ಯಾರು ಒಳ್ಳೆ ಕೆಲಸ ಮಾಡಿರ್ತಾರೆ ಅವ್ರ ಕಡೆ ಜನ ಬೆಂಬಲಿಸ್ತಾರೆ. ಅಣ್ತಂದಿರ್ನ ಅವ್ರ ಅಣ್ತಂಬ್ರನ್ನ ಇವ್ರು ಹತ್ತಿಗೆ ಕಂಡಿಲ್ಲ. ನನಗೆ ಕೆಟ್ಟ ಅನ್ಸ್ತಾರೆ ಅಂತ ಹೇಳಿ ಅವ್ರ ಅಣ್ತಂದಿರ್ನ ಒಬ್ಬರು ಹತ್ತಿಗೆ ಕಂಡಿಲ್ಲ ಶಿವಲಿಂಗೇಗೌಡರು. ನನಗೆ ಕೆಟ್ಟ ಅನ್ಸುತ್ತೆ ಇರುವಂತ. ಆದ್ರೆ ಇಲ್ಲಿವರೆಗೂ ಜಾತಿ ರಾಜಕಾರಣ ಮಾಡಿದ್ರೆ ಈ ಅಶೇರ ಕ್ಷೇತ್ರದಲ್ಲಿ ಎಲ್ಲಾ ಇದರಲ್ಲಿ ಎಲ್ಲಾ ವರ್ಗದವ್ರು ಇದಾರೆ. ಅವ್ರನ್ನೆಲ್ಲರನ್ನು ವಿರೋಧ ಮಾಡ್ಕೊಂಡಿರೋದು, ಜಾತಿ ಹೆಚ್ಚಿಗೆ ಮಾಡಿದ್ರೆ ಹೆಚ್ಚಿಗೆಯ ಬೇರೆ ವರ್ಗದವರಿಗೆ ಹೆಚ್ಚಿಗೆ ಇವರು ಜನನ ಇದ್ ಮಾಡ್ಕೊಂಡು ಅವ್ರೆಲ್ಲರೂ ಏನ್ ಚಾ ಮಾತಾಡಿರೋದು. ಹೌದು, ಅದನ್ನ ಅವ್ನು ಯೋಗೀಶ ಇದನ್ನ ರೆಕಾರ್ಡ್ ಮಾಡ್ಕೊಂಡವನೆ. ಇದನ್ನ ಲಿಕ್ಕಿದ ಮುಂದಿಕ್ಕಿದ ಈ ರೀತಿಯಾಗಿ ಅವನ್ನ ಕಂಬ ಕಟ್ಟಿ ಬಟ್ಟೆ ಬಿಟ್ಟು ಕಂಬ ಕಟ್ಟಿರಿ, ನಾನ್ ಬರ್ತೀನಿ, ಅವ್ನ ಯಾವ ಬಿಡಿಸತ್ತ ನಾನು ನೋಡ್ತೀನಿ ಅಂತ. ನಮ್ಮೂರ್ ಗ್ರಾಮದವನ ಹುಡುಗ ಅವನ ಮಾತಾಡಿ ಕೇಳಿದರೆ ಇದೊಂದು ಸಣ್ಣ ಕೆರೆ ವಿಚಾರವಾಗಿ ಸ್ಟಾರ್ಟ್ ಆಯ್ತು. ಹೂಳೆತ್ತ ಸುದ್ದಿಲಿ ಶುರು ಆಯ್ತು. ನಮ್ಮೂರಿಗೆ 100 ರೂಪಾಯಿ ಫಿಕ್ಸ್ ಮಾಡಿ ನಮ್ ಗ್ರಾಮದವ್ರು ಫ್ರೀ ಆಗಿ ಬೇರೆ ಊರವ್ರಿಗೆ ಅದೇ ಅಲ್ಲಿಂದಾನೆ ಸ್ಟಾರ್ಟ್ ಆಯ್ತು ಸರ್. ಕೆರೆಯಿಂದಲೇ ನಾವು 4 ವರ್ಷ ಆಯ್ತು. ಅವನು ಆಡಿಯೋ ಮಾಡಿದ್ರ ಹಂಗೆಲ್ಲ
ಇದು ಗಲಾಟೆ ಸರ್. ದೇವಸ್ಥಾನ ಮುಗಿದು 4 ವರ್ಷ ಆಗಿದೆ, ಆಲ್ರೆಡಿ ಕ್ಲೋಸ್ ಆಗಿದೆ. ಇದು ಯಾವಾಗ ಬಂತು, ಇವ್ ನಮ್ಮೂರಲ್ಲಿ ವರ್ಷಾಡಕ್ ಶುರು ಮಾಡಿದೆ. ಅವಾಗ ಕೆರೆ ಹೂಳೆತ್ತದ್ರಿಂದ ಶುರು ಮಾಡಿ ನೀ ಕೊಟ್ಟಿದ್ಯೋ ಕೊಟ್ಟಿಲ್ವೋ ಅನ್ನೋದ್ ಕೇಳಿದಾಗ ಆ ಸೂಳ ಮಗನ್ ಕಟ್ಟಿ ಮಲ್ಕೆ ನಾನ್ ಬರ್ತೀನಿ ಬೆಂಕಿ ಇಡ್ತೀನಿ ನಾನು ಇದೀನಿ, ಅದೇನ್ ಬಂದು ನಾನು ಇದೀನಿ ಅಂತ ಹೇಳಿದಾಗ ಅದು ಅವನಿಗೂ ಗಲಾಟೆ ಈ ತರ ಹೇಳ್ತಾನ ನಮ್ ತಾಯಿ ಸೂಳನ ಅಂತ ಅವನು ಪ್ರಶ್ನೆ ಮಾಡಿದಾಗ ಅಂತ ಹಿರಿಯರಿಗೆಲ್ಲ ಹೇಳ್ದ ನಮ್ ತಾಯಿ ಸೂಳನ ಹಂಗಾದ್ರೆ ಬಂದು ತೋರ್ಸಿ ಅಂತ ಹೇಳ್ದ. ನಮ್ಗೆ ಪತ್ರ ಮಾಡಿ ಹಂಚಿದಾರಲ್ಲ, ಅವ್ರು ಯಾರು ಹಂಚಿದ್ದಾರೆ, ನಮ್ಗೆ ಯಾವ ದೃಷ್ಟಿಯಿಂದ ಹಂಚಿದ್ರು ಅವರು ನಮ್ಗೆ ಆನ್ಸರ್ ಮಾಡ್ಬೇಕು. ಯಾರು ಅಲ್ಲಿ ಯಾರು ಹಂಚಿದಾರಲ್ಲ. ಯಾರಿಗ್ ಗೊತ್ತು ಅವ್ರಿಗೆ ಇವ್ರಿಗೆ ಗೊತ್ತಿಲ್ವಲ್ಲ. ನಿಮ್ಗೆ ಗೊತ್ತಾಗಬೇಕಲ್ಲ, ನಿಮ್ ಗಮನದಿಂದಲೇ ನಾವು ಜನಗಳಿಗೆ ಸುದ್ದಿ ಹೋಗ್ಬೇಕಲ್ಲ. ಯಾರು ಅಂತ ಹೇಳಿದ್ರೆ ಅವಾಗ ಅಲ್ಲ. ಸರ್ ಇಷ್ಟೇ, ಬೇರೆ ಇನ್ನೇನಲ್ಲ. ಆಕ್ಷನ್ ತಗೊಳಕ್ಕೆ ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಕಂಪ್ಲೇಂಟ್ ಮಾಡ್ತೀವಿ. ಅವ್ರು ಯಾರು ಅಂತ ನಮಗೆ ಬೇಕು. ಏನಕ್ಕೆ ಮಾಡಿದಾರೆ ಅದು ನಿಜ ನ್ಯಾಯ ಬೇಕು. ನ್ಯಾಯ ಬೇಕು. ಅದು ನ್ಯಾಯ ಬರೋದು ನಾವು ಬಿಡಲ್ಲ. ನ್ಯಾಯ ಬೇಕೇ ಬೇಕು. ನ್ಯಾಯ ಕೊಡಿಸ್ಬೇಕು. ಇದ್ರ ಬಗ್ಗೆ ಹೋರಾಟ ಹೋರಾಟ ಮಾಡ್ತೀವಿ. ಕಾನೂನು ರೀತಿ ಹೋರಾಟ ಮಾಡ್ತೀವಿ. ಕಾನೂನು ನ್ಯಾಯ ಕೊಡಿಸ್ಬೇಕು. ಓದಿರೋದಕ್ಕೆ